ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಗೆ ರಷ್ಯಾ ಪ್ರಸ್ತಾಪಿಸಿದ M90FR. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ಮಹತ್ವದ ರಕ್ಷಣಾ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಉಕ್ರೇನ್ ದೇಶದ ಮೇಲಿನ ಇಂಜಿನ್ ಅವಲಂಬನೆಯನ್ನು ಕೊನೆಗೊಳಿಸಲು ರಷ್ಯಾ ಇದೀಗ ಒಂದು ದೈತ್ಯ ಪ್ರಸ್ತಾವನೆಯನ್ನು ಭಾರತದ ಮುಂದಿಟ್ಟಿದೆ. ರಷ್ಯಾ ಪ್ರಸ್ತಾಪಿಸಿದ M90FR ಮೆರಿನ್ ಗ್ಯಾಸ್ ಟರ್ಬೈನ್ಗಳು ಭಾರತೀಯ ನೌಕಾಪಡೆಗೆ ಸ್ಥಳೀಯ ಉತ್ಪಾದನಾ ಘಟಕ ಸ್ಥಾಪನೆ, ಉಕ್ರೇನ್ ಇಂಜಿನ್ ಅವಲಂಬನೆಯಿಂದ ಮುಕ್ತಿ. ಜಾಗತಿಕ ಪೂರೈಕೆ ಸರಪಳಿಯ ಬಿಕ್ಕಟ್ಟು ತೀವ್ರವಾಗುತ್ತಿರುವ ಈ ಸಂದರ್ಭದಲ್ಲಿ ಭಾರತ ರಷ್ಯಾ ನೌಕಾದಳದ ಸಂಬಂಧಗಳಿಗೆ ಒಂದು ಸಕಾಲಿಕ ಉತ್ತೇಜನ ಸಿಕ್ಕಿದೆ. ಹೌದು, ವ್ಲಾಡಿಮಿರ್ ಪುಟಿನ್ ಅವರ ಇತ್ತೀಚಿನ ನವದೆಹಲಿಯ ಭೇಟಿಯ ಸಂದರ್ಭದಲ್ಲಿ ರಷ್ಯಾ ತನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ M90FR ಮರಿನ್ ಗ್ಯಾಸ್ ಟರ್ಬೈನ್ ಇಂಜಿನ್ಗಳನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಿಗೆ ಅಳವಡಿಸಲು ಹೊಸದಾಗಿ ಪ್ರಸ್ತಾಪಿಸಿದೆ. ಈ ಇಂಜಿನ್ಗಳನ್ನು ವಿಶೇಷವಾಗಿ ಹಳೆಯ ಯುಕ್ರೇನ್ ಮೂಲದ ಪವರ್ ಪ್ಲಾಂಟ್ಗಳನ್ನು ಬದಲಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪ್ರಸ್ತಾವನೆಯು ಕೇವಲ ಬಿಡಿ ಭಾಗಗಳ ಬದಲಾವಣೆಗಿಂತಲೂ ಹೆಚ್ಚಾಗಿದೆ. ಭವಿಷ್ಯದಲ್ಲಿ ಯಾವುದೇ ಅಡಚಣೆಯಾಗದಂತೆ ನೌಕಾಪಡೆಯನ್ನು ರಕ್ಷಿಸಲು ಬಿಡಿ ಭಾಗಗಳು ಮತ್ತು ಇಂಜಿನ್ಗಳನ್ನು ತಯಾರಿಸಲು ಭಾರತದಲ್ಲಿಯೇ ಸಂಪೂರ್ಣ ಸ್ಥಳೀಯ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಮಾಸ್ಕೋ ಇದೀಗ ಭಾರತವನ್ನು ಒತ್ತಾಯಿಸುತ್ತಿದೆ. ಭಾರತೀಯ ನೌಕಾಪಡೆಯ ಸವಾಲುಗಳು. ಭಾರತೀಯ ನೌಕಾಪಡೆಯು ರಷ್ಯಾ ಮೂಲದ ಹೆಚ್ಚಿನ ಯುದ್ಧ ನೌಕೆಗಳನ್ನು ಹೊಂದಿದೆ. ಆದರೆ ಈ ನೌಕೆಗಳು ಯುಕ್ರೇನ್ನ ಜೊರಿಯಾ ಮ್ಯಾಶ್ ಪ್ರೊಯೆಕ್ಟ್ ಸಂಸ್ಥೆಯ ಇಂಜಿನ್ಗಳನ್ನು ಅವಲಂಬಿಸಿವೆ. ಇವುಗಳಲ್ಲಿ ತಲ್ವಾರ್ ಕ್ಲಾಸ್ ಫ್ರಿಗೇಟ್ಗಳು, ಕ್ರಿವಾಕ್ 3 ಕ್ಲಾಸ್ ಕಾರ್ವೆಟ್ಗಳು ಮತ್ತು ಪ್ರಾಜೆಕ್ಟ್ 1135 ಹಡಗುಗಳು ಸೇರಿವೆ. ಫೆಬ್ರವರಿ 2022ರಲ್ಲಿ ರಷ್ಯಾ ಉಕ್ರೇನ್ ಸಂಘರ್ಷ ಪ್ರಾರಂಭವಾದಾಗಿನಿಂದ ಕೀವ್ನ ನಿರ್ಬಂಧಗಳು ಮತ್ತು ಯುದ್ಧದ ಪರಿಸ್ಥಿತಿಯಿಂದಾಗಿ ಬಿಡಿ ಭಾಗಗಳ ವಿತರಣೆಯು ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ಇದರಿಂದಾಗಿ ಈ ಹಡಗುಗಳಲ್ಲಿ 40% ಹಡಗುಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಕಡಿಮೆ ಸನ್ನದ್ಧತೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಒಬ್ಬ ಹಿರಿಯ ನೌಕಾ ಅಧಿಕಾರಿ ಹೇಳುವಂತೆ, ಟರ್ಬೈನ್ ಬ್ಲೇಡ್ಗಳು ಮತ್ತು ಇಂಧನದ ಪಂಪ್ಗಳಂತಹ ನಿರ್ಣಾಯಕ ಘಟಕಗಳಿಗಾಗಿ ತಿಂಗಳುಗಟ್ಟಲೆ ವಿಳಂಬವನ್ನು ನಾವು ನೋಡಿದ್ದೇವೆ. ಈ ದುರ್ಬಲತೆಯು ನೀಲಿ ಸಾಗರದ ಕಾರ್ಯಾಚರಣೆಗಳಿಗಾಗಿ ಅಸಹನೀಯವಾಗಿದೆ. ರಷ್ಯಾದ M90FR ಇಂಜಿನ್ನ ವಿಶೇಷತೆಗಳು. ಸಮಸ್ಯೆಗೆ ಉತ್ತರವಾಗಿ ಬಂದಿರುವುದೇ ರಷ್ಯಾದ M90FR ಇಂಜಿನ್ಗಳು. ಇದು 20 ಮೆಗಾವ್ಯಾಟ್ ದರ್ಜೆಯ ಗ್ಯಾಸ್ ಟರ್ಬೈನ್ ಆಗಿದೆ. ಯುನೈಟೆಡ್ ಇಂಜಿನ್ ಕಾರ್ಪೊರೇಷನ್ UEC ಮತ್ತು NPO ಸ್ಯಾಟರ್ನ್ ಈ ಇಂಜಿನನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ರಷ್ಯಾದ ರೈಬಿನ್ಸ್ಕ್ನಲ್ಲಿ ಸರಣಿ ಉತ್ಪಾದನೆಯಲ್ಲಿ ಪ್ರಾರಂಭಿಸಲಾಗಿದೆ. ಪ್ರಮುಖ ವಿಶೇಷತೆಗಳು. ಇದು 25% ಹೆಚ್ಚಿನ ದಕ್ಷತೆ, ವೇಗವಾಗಿ ದುರಸ್ತಿ ಮಾಡಲು ಮಾಡ್ಯುಲರ್ ಹಾರ್ಡ್ ಸೆಕ್ಷನ್ ಬದಲಿ ವ್ಯವಸ್ಥೆ ಮತ್ತು 70% ಜೈವಿಕ ಇಂಧನ ಮಿಶ್ರಣದೊಂದಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಕ್ರೂಸ್ ಬೋಟ್ನಲ್ಲಿ 19,500 SHP ಮತ್ತು ಆಫ್ಟರ್ ಬರ್ನರ್ನೊಂದಿಗೆ 27,000 SHP ಶಕ್ತಿಯನ್ನು ನೀಡುತ್ತದೆ. ಇದು ತಲ್ವಾರ್ ಫ್ರಿಗೇಟ್ಗಳಲ್ಲಿನ DT-59 ಘಟಕಗಳಿಗಿಂತ ಸಮಾನ ಅಥವಾ ಉತ್ತಮವಾಗಿದೆ. ಆದರೆ ಕಡಿಮೆ ಕಂಪನ ಮತ್ತು 10,000 ಗಂಟೆಗಳವರೆಗೆ ವಿಸ್ತೃತ ನಿರ್ವಹಣದ ಸಮಯದ ಕಾರಣದಿಂದ ಜೀವಮಾನದ ವೆಚ್ಚವನ್ನು 15ರಿಂದ 20% ಕಡಿತಗೊಳಿಸುತ್ತದೆ. ಸ್ಥಳೀಯ ಉತ್ಪಾದನೆ ಮತ್ತು ಭವಿಷ್ಯ. ಇದು ರಷ್ಯಾದ ಮೊದಲ ಪ್ರಸ್ತಾಪವಲ್ಲ, ಆದರೆ ಈಗಿನ ಪ್ರಸ್ತಾವನೆಯು ವಿಭಿನ್ನವಾಗಿದೆ. ಮೂಲಗಳ ಪ್ರಕಾರ ಪ್ರಸ್ತುತ ಪ್ರಸ್ತಾಪವು ಭಾರತದಲ್ಲಿಯೇ ಮೀಸಲಾದ ಜೋಡಣೆ ಮತ್ತು ಬಿಡಿಭಾಗಗಳ ತಯಾರಿಕಾ ಮಾರ್ಗವನ್ನು ಸ್ಥಾಪಿಸುವ
ಬದ್ಧತೆಯನ್ನು ಒಳಗೊಂಡಿದೆ. ಈ ಘಟಕವನ್ನು ಬಹುಶಃ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ GRSCನಲ್ಲಿ ಅಥವಾ ಮುಂಬೈ ಬಳಿಯ ಹೊಸ ಗ್ರೀನ್ ಫೀಲ್ಡ್ ಸೈಟ್ನಲ್ಲಿ ಸ್ಥಾಪಿಸಬಹುದು. ರಷ್ಯಾದ ಅಧಿಕಾರಿಯೊಬ್ಬರು ಹೇಳುವಂತೆ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ಫೋರ್ಜಿಂಗ್ ಮತ್ತು ಡಿಜಿಟಲ್ ಟ್ವಿನ್ ಸಿಮ್ಯುಲೇಷನ್ ಸೇರಿದಂತೆ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯು 5 ವರ್ಷಗಳಲ್ಲಿ 60% ಸ್ವದೇಶೀಕರಣಕ್ಕೆ ಅನುವು ಮಾಡಿಕೊಡುತ್ತದೆ. ತಲ್ವಾರ್ ಕ್ಲಾಸ್ ಹಡಗುಗಳಿಗೆ ಇನ್ನೂ 2ರ ನಿರ್ಮಾಣ ನಡೆಯುತ್ತಿದೆ. M90FR ಹೊಸ ಜೀವ ತುಂಬಬಲ್ಲದು. ಜೊತೆಗೆ ಕಾವೇರಿ ಮೆರಿನ್ ಗ್ಯಾಸ್ ಟರ್ಬೈನ್ KMGT ನಂತಹ ಸ್ಥಳೀಯ ಪರ್ಯಾಯಗಳಿಗೆ ಸಿದ್ಧವಾಗಲು ಇದು ಸಮಯವನ್ನು ನೀಡುತ್ತದೆ. ನಿವೃತ್ತ ರಿಯರ್ ಅಡ್ಮಿರಲ್ ಸಂಜಯ್ ಜೈಸಿಂಗ್ ಅವರ ಪ್ರಕಾರ ಇದು ಭಾರತೀಯ ನೌಕಾಪಡೆಗೆ ಒಂದು ಅಸ್ತಿತ್ವದ ನಿರ್ಣಾಯಕದ ಹಂತವಾಗಿದೆ. ಒಟ್ಟಿನಲ್ಲಿ ರಷ್ಯಾದ ಈ ಪ್ರಸ್ತಾವನೆಯು ಭಾರತದ ನೌಕಾಪಡೆಯ ಬಲವನ್ನು ಹೆಚ್ಚಿಸಲು ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಪ್ರಸ್ತಾವನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.